ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿ ರೆಡಿ ಆಗ್ಬಿಟ್ಟು ಬೆಳಗ್ಗೆ ಕಿಚನ್ಗೆ ಅಟ್ಯಾಕ್ ಮಾಡಕ್ಕೆ ಬಂದ್ಬಿಟ್ಟಿದ್ದೀನಿ. ಬೆಳಗ್ಗೆ ಉಪ್ಸಾರು ಮುದ್ದೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ನೆನ್ನೆಲ್ಲ ಮುದ್ದೆ ಮಾಡಲಿಲ್ಲ, ಮೊನ್ನೆ 2 ದಿನದಿಂದ ಮುದ್ದೆ ತಿಂದಿಲ್ಲ ಅಂದ್ಬಿಟ್ಟು ಮೊನ್ನೆ ಮಾಡಿದ್ದಂಗಿದ್ದೆ. ಹೀರೆಕಾಯಿ ಫ್ರೆಶ್ ಆಗಿದ್ದಾಗೆ ಉಪ್ಸಾರು ಮಾಡಿದ್ರೆ ಸಕ್ಕತ್ತಾಗಿರ್ತಿದೆ ಫ್ರೆಂಡ್ಸ್. ಹೀರೆಕಾಯಿ ಉಪ್ಸಾರು ಅಂತೂ ತಿಂದು ಜನ್ಮಗಳೇ ಆಗೋಯ್ತೇನೋ. ಅದಕ್ಕೆ ಬೆಳಗ್ಗೆ ಮಾಡೋಣ ಅಂತ. ಮತ್ತೆ ಇವತ್ತು ಹೊರಗಡೆ ಹೋಗೋದು ಐತೆ ಫ್ರೆಂಡ್ಸ್. ಅದಕ್ಕೆ ಅಡುಗೆ ಉಪ್ಸಾರು ಮಾಡಿಬಿಟ್ರೆ ಸಂಜೆ ತನಕನೂ ಇದೇ ಆಗ್ತಿದೆ. ನಾಳೆ ಬೆಳಗ್ಗೆನೇ ಅಡುಗೆ ಮನೆ ಕಡೆ ಬರೋ ಥರ ಆಗೋದು, ಸಂಜೆಗೆ ಅನ್ನ ಮಾಡ್ಕೊಬಿಟ್ರೆ. ಅದಕ್ಕೆ ಈ ಪ್ಲ್ಯಾನಲ್ಲಿ ಬಂದಿದ್ದೀನಿ. ಇದಕ್ಕೂ ಮುಂಚೆ ನಮ್ಮ ಟಾಮುಗೂ ಶಿವಗೆ ಒಂದು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಬಂದ್ಬಿಡೋಣ. ಎದ್ದೊಳೋದು, ಮೊಬೈಲ್ ನೋಡೋದು. ಗುಡ್ ಮಾರ್ನಿಂಗ್ ಅಣ್ಣಪ್ಪ. Good morning. How are you? ವೇರ್ ಇಸ್ ಟಾಮ್ಸಿ? ಟಾಮ್ಲು ಅವ್ನು ದಾರಿ ತಪ್ಪಿದ ಮಗ ಆಗವನೇ ಫ್ರೆಂಡ್ಸ್. ಬೆಳಗ್ಗೆ ಕೈಗೆ ಸಿಗಲ್ಲ ಅವನು. ಇಲ್ಲಿ ಫ್ರೆಂಡ್ಸ್ ರಾತ್ರಿ ಚಪಾತಿ ಮಾಡಿಟ್ಬಿಟ್ಟಲ್ಲ, ಹಿಟ್ಟನ್ನು ಕಲಸಿ ಹಂಗೆ ಇಡಬಾರ್ದು ಅಂದ್ಬಿಟ್ಟು ಅದು ಚಪಾತಿ ಮಾಡಿಟ್ಬಿಟ್ಟೆ. ಅದ್ರಲ್ಲಿ ನಾನೊಂದು ಸ್ಪೆಷಲ್ ರೆಸಿಪಿ ಮಾಡ್ಕೋತೀನಿ ಫ್ರೆಂಡ್ಸ್. ನನಗೆ ಶಿವಗೋಸ್ಕರ ಉಪ್ಸಾರು ಮುದ್ದೆಗೆ ರೆಡಿ ಮಾಡ್ತೀನಿ. ಈಗ ಬೆಳಗ್ಗೆ ಮೇಕಪ್ ಇಲ್ದಿರೋ ಮುಖ ಭಯಂಕರ ಅಲ್ಲ ಫ್ರೆಂಡ್ಸ್. ಕರಡಿ ಬಂದು ನಿಂತ್ಕೊಂಡ್ರೆ 1 hour ಆಗ್ತಿದೆ. ನಮ್ಮ ಡಿಸ್ಕೋ ಡ್ಯಾನ್ಸ್ಗಳೆಲ್ಲ ಮುಗಿಯೋಷ್ಟಲ್ಲಿ. ಅದಕ್ಕೆ ದಪ್ಪಗೆ ಮುಖ ತೊಳ್ಕೊಂಡು ಬಟ್ಟಿಟ್ಕೊಂಡು ಅಡುಗೆ ಮನೆ ಕಡೆ ಬರಬೇಕು. ಎಳೆಯರೆಕಾಯಿ ಸಕ್ಕತ್ತಾಗಿರ್ತೈತೆ ಫ್ರೆಂಡ್ಸ್ ಉಪ್ಸಾರಿಗೆ. ಹಳ್ಳಿ ಕಡೆ ಖರ್ಚು ಕಮ್ಮಿ ಇರ್ತೈತೆ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ? ಶಿವೂರು ಕಡೆ ಎಲ್ಲ ಹಳ್ಳಿ ಕಡೆನೂ ಕಡಿಮೆ ಐಟಮ್ಸಲ್ಲಿ ಅಡುಗೆಗಳು ಮಾಡ್ತೀವಿ ಫ್ರೆಂಡ್ಸ್. ಇವಾಗ ಉಪ್ಸಾರಿಗೆ ಒಣಮೆಣಸಿಕಾಯಿ, ಜೀರಿಗೆ, ಉಪ್ಪು, ಹುಣಸೆಹಣ್ಣು ಇದು ಬಿಟ್ಟರೆ ಆಗೋಯ್ತು, ಹಾಗೆ ಹೋಗ್ತೈತೆ ಉಪ್ಸಾರು. ಅದೇ ಉಪ್ಸಾರಿಗೆ ಸೈಡ್ಗಳು ಚೇಂಜ್ ಆಗ್ತಾ ಇರ್ತಾವೆ ಅಷ್ಟೇ. ಪಲ್ಯಗಳು ಹೀರೆಕಾಯಿ ಉಪ್ಸಾರು, ಕಾಳೂರ್ದು ಉಪ್ಸಾರು, ನುಗ್ಗೆಕಾಯಿ ಉಪ್ಸಾರು, ಕೀರೆಕಾಯಿ ಉಪ್ಸಾರು, ಮೊಟ್ಟೆ ಫ್ರೈ ಮಾಡ್ಬಿಟ್ಟು ಉಪ್ಸಾರು, ಆಮೇಲೆ ಇನ್ನೂ ಏನೇನಿದ್ದಾವೋ ಅವೆಲ್ಲ ಉಪ್ಸಾರುಗಳು. ಅದಕ್ಕೆ ಖರ್ಚು ಕಡಿಮೆ. 6 ದಿನಕ್ಕೆ 6 ಉಪ್ಸಾರು ಆಗೋಯ್ತು. ಒಣಮೆಣಸಿನ್ಕಾಯಿ ಇದ್ದುಬಿಟ್ರೆ ಅಡುಗೆ ಆಗೋಯ್ತು. ನಾವೇನು ಮಾಡ್ತೀವಿ ಸಿಟಿನಲ್ಲಿ? ಬೆಳಗ್ಗೆ ಎದ್ದು ಉಪ್ಪಿಟ್ಟು, ಪೂರಿ, ಪೊಂಗಲ್, ಚಿತ್ರಾನ್ನ, ಬಿಸಿಬೇಳೆ ಬಾತು ಇವೆಲ್ಲ ಮಾಡ್ತೀವಿ. ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡ್ತೀವಿ, ರಾತ್ರಿ ಮುದ್ದೆ ಮಾಡ್ತೀವಿ. ಹಂಗಾಗಿ ನಮಗೆ ಖರ್ಚು ಜಾಸ್ತಿ. ಮಕ್ಳಿದ್ದು ಬಿಟ್ರೆ ಮುದ್ದೆ ಹೋಯ್ತು. ಅವ್ರಿಗೆ ಅದು ಇದು ಸ್ಪೆಷಲಾಗಿ ಮಾಡ್ಕೊಡ್ಬೇಕು. ತೊಗರಿ ಬೇಳೆ ಹಾಕ್ಬಿಟ್ಟು ಮಾಡಿದ್ರು ಚೆನ್ನಾಗಿರ್ತದೆ. ಶಿವಾಗ ಅವರೇ ಬೇಳೆ ಹಾಕ್ಬಿಟ್ಟು ಮಾಡಿದ್ರು ಉಪ್ಸಾರು ಇಷ್ಟ ಆಗ್ತಿದೆ. ಅದು ಬೇಳೆ ಹೆಂಗಂದ್ರೆ ಫ್ರೆಂಡ್ಸ್, ತರಕಾರಿ ಜೊತೆಗೆ ಹಾಕಿದ್ರೆ ಬೇಯಲ್ಲ. ಹಂಗೆ ಮೊದಲು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ತರಕಾರಿ ಜೊತೆ ಹಾಕಿದ್ರೆ ಕರೆಕ್ಟಾಗಿ ಆಗ್ತಿದೆ. ಬೇಳೆ ತರಕಾರಿ 2 ಒಟ್ಟಿಗೆ ಹಾಕ್ಬಿಟ್ರೆ ಆಮ್ಲಿಯಾಗಿ ಹೋಗ್ತಿದೆ. ಈ ಬೇಳೆ ಕಾರಣ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ ನನಗೆ, ತಲೆ ಕೇಳ್ತಿದ್ದೆ ಬೆಳಗ್ಗೆ. ಅದಕ್ಕೆ ಮೊದಲೇ ಬೇಯಿಸೋಕ್ಕಾಗ್ತಿದ್ವಿ. ಬಿಸಿಲು ಹಾಕ್ತೀವಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡು ಆಮೇಲೆ ಬಿಸಿಲು ಹಾಕ್ಬಿಟ್ಟು ಒಂದು ಬಿಸಿಲು ಕೂಗ್ಸೋದು. ಏನು ಗೊತ್ತಾ, ಆ ಮಾತ್ರೆ ತಿಂದರೆ ಫುಲ್ಲು ಸುಸ್ತಾಗ್ತಿದ್ದಪ್ಪ. ಹೊಟ್ಟೆ ತುಂಬ ಊಟ ತಿಂದ್ರೂ ನೀರು ಜಾಸ್ತಿ ಕುಡಿದ್ರೂ ಸುಸ್ತಾಗ್ತಿದೆ. ಮತ್ತೆ ಮಲ್ಕೊಳ್ಳೋಣ ಅದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಬಿಟ್ಟವ್ರೆ ಅನಿಸ್ತಿದೆ. ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಬದಲು ಅನಿಸ್ತಿತ್ತು ನನಗೆ. ಇಲ್ಲ ಮೋಸ್ಟ್ಲಿ ಡಾಕ್ಟರ್ ನಮ್ಮ ಸಬ್ಸ್ಕ್ರೈಬರ್ ಏನೋ ನಮ್ಮ ವಿಡಿಯೋ ಡೈಲಿ ನೋಡ್ತಾರೇನೋ, ಅಯ್ಯೋ ಪಾಪ ಹುಡುಗಿ ಯಾವಾಗಲೂ ಕೆಲಸ ಅಡುಗೆ ಪಡಿಗೆ ಅಂತ ಮಾಡ್ತಿರ್ತೈತೆ, ಮಲ್ಕೊಂಡ್ರೆ ಇಷ್ಟ ತಗೊಳ್ಳಿ ಅಂದ್ಬಿಟ್ಟು ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟಿದ್ರೆ ಎಷ್ಟಂತ ಆಸೈಸ್ಕೊಳ್ಳೋದು ಡಾಕ್ಟರ್ ಮುಂದೆ ಹೇಳ್ಬೇಕು. ಶೇಖರಾಚಾರ್ಯ ಬಿಡಿಸ್ಬಿಡ್ತಾರೆ. ನಂಗೆ ಅದೇನೋ ಕೆಲಸ, ನಿಮ್ಮ ವಿಡಿಯೋ ನೋಡ್ಕೊಂಡು ನಿಮಗೆ ಟ್ಯಾಬ್ಲೆಟ್ ಕೊಡೋಕ್ಕೆ. ಅದಕ್ಕೆ MBBS ಪಾಸ್ ಮಾಡಿದ್ದು, ಸರ್ಟಿಫಿಕೇಟ್ ತಗೊಂಡಿದ್ದು, ಹಾಸ್ಪಿಟ್ಲ್ ಇಟ್ಟಿದ್ದು ಅಂತೆಲ್ಲ ಅಂತಾರೆ. ಯಾಕಬೇಕು? ಆಸ್ಕೆ ತಪ್ಪಿ ಪ್ಲೀಸ್. ಗ್ಯಾಸ್ಟ್ರಿಕ್ ಜೊತೆಗೆ ಬಿಪಿನೂ ಬರ್ಸ್ಬೇಡ. ನನ್ಗೆ ಆಸ್ಕೆ ಇದ್ದುಬಿಟ್ರೆ ಆಗಲ್ಲ ಫ್ರೆಂಡ್ಸ್. ಹಾಲಲ್ಲಿ ತುಳ್ಕೊಂಡು ಓಡಾಡಬೇಕು, ಅಸಹ್ಯ. ಆದರೆ ಅದೇ ಮೈಕೈ ನೋವು, ಕೆಟ್ಟ ಕನ್ಸ. ಹೌದು, ಹಾಸಿಗೆ ತುಳ್ಕೊಂಡು ಓಡಾಡಬಾರ್ದು ಫ್ರೆಂಡ್ಸ್. ಎದ್ದ ಮೇಲೆ ಬೆಳಗ್ಗೆ ಹೊತ್ತು ಕೆಟ್ಟ ಕನ್ಸುಗಳು ಬರ್ತವೆ. ನನಗೆ ರಾತ್ರಿ ಎಲ್ಲ ಕೆಟ್ಟ ಕನ್ಸೆ. ದೇವರೇ ಫ್ರೆಂಡ್ಸ್, ಸುಳ್ಳಲ್ಲ. ಏನೇ ಟಾಮು ಬಾಗಿಲಲ್ಲಿ ಅಳ್ತಾ ಬಿದ್ದವನೆ? ಏನ್ಲ ಹಾಸಿಗೆ ಎತ್ತವರೆಗೂ ಇರು, ಇನ್ನೊಂದು ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಬರೋಗು. ಹಾಸಿಗೆ ಎತ್ತಿಲ್ಲ ಇನ್ನು ಫ್ರೆಂಡ್ಸ್. ಹೀರೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಳೆದಲ್ಲ, ಬೇಗ ಬೆಂದೋದ್ರೆ ಗಂಜಿ ಥರ ಆಗ್ಬಿಟ್ರೆ ಚೆನ್ನಾಗಿರಲ್ಲ. ದಪ್ಪ ಇದ್ದರೆ ಸ್ವಲ್ಪ ನಿಧಾನಕ್ಕೆ ಬೇಯ್ಬೋದು ಅಂತ. ಒಂದು ಟೊಮೊಟೊನ ಹಾಕೋತಿದ್ದೀನಿ ಫ್ರೆಂಡ್ಸ್. ಇದನ್ನು ಕಟ್ ಮಾಡಿ ಹಾಕ್ಕೋಬೇಕು ಉಪ್ಸಾರಿಗೆ. ಆಲ್ರೆಡಿ 10 ನಿಮಿಷ ಮುಂಚೆನೇ ಅವರೇ ಬೇಳೆ ಬೇಕಾಕಿದ್ನಲ್ಲ ಫ್ರೆಂಡ್ಸ್. ಟೊಮೊಟೊ, ಇದು ಹೀರೆಕಾಯಿ ಎಲ್ಲ ಹಾಕೋಬೇಕು. ಇದ್ರ ಜೊತೆಗೆ ಮಿಕ್ಸ್ ತರಕಾರಿ ಹಾಕೋಬೋದು ಫ್ರೆಂಡ್ಸ್. ಆಲೂಗಡ್ಡೆ, ಬೀನ್ಸ್ ಸೂಪರ್ ಆಗಿರ್ತೈತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೇ ಒಂದು ವಿಸಿಲ್ ಕೂಗಿಸ್ಕೋಬೇಕು ಫ್ರೆಂಡ್ಸ್. ಕರೆಕ್ಟಾಗಿ ಬೆಂದಿರ್ತೈತೆ ಅಂದ್ಕೊಂಡ್ರೆ ಬೇಳೆ ಒಂಚೂರು ಜಾಸ್ತಿನೇ ಬೆಂದು ಬಿಡೋದಾ? ಯಾವಾಗಲೂ ಹಿಂಗಾಯ್ತು ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡೆ ಫ್ರೆಂಡ್ಸ್. ಆದರೆ ಹೀರೆಕಾಯಿ ಬೇಳೆ ಒಂದು ಸ್ವಲ್ಪ ಸೈಡ್ಗೆ ಇಟ್ಕೊಂಡು ಈಗ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ. ಕುಕ್ಕಿಂಗ್ ಜೊತೆಗೆ ನನ್ನ ಗಂಡನಿಗೆ ವ್ಯಾಯಾಮ ಹೇಳ್ಕೊಳ್ಳೋದು ಸಹ ನನ್ನ ಜವಾಬ್ದಾರಿಯಾಗಿದೆ ಫ್ರೆಂಡ್ಸ್. ಬೊಗ್ಗಪ್ಪಿ ಫ್ರೆಂಡ್ಸ್, ಶಿವಗೆ ಬೊಗ್ಗಕ್ಕಾಗ್ತಿಲ್ಲ. ಯಾರೋ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರು ಮೇಡಮ್. ಇಲ್ದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮ್ಗೆ. ಆಗಲ್ಲ, ನಾವು ಮಾಡ್ತೀವಿ. ಶಾಕಾಗಿ ಶೇಕ್ ಆಗ್ಬಿಡ್ತೀಯಾ? ಎಳೆ ಮಗು ಆಗಿದ್ದಿದ್ರೆ ಓಕೆ ಫ್ರೆಂಡ್ಸ್. ನಾನು ಟಚ್ ಮಾಡಿ ತೋರಿಸ್ತೀನಿ ಈಗ. ಇಷ್ಟೇ
ನಮಗೆ ಪಿ ಟಿ ಸರ್ ಚಿಕ್ಕ ವಯಸ್ಸಿಂದನೇ ಪ್ರಾಕ್ಟೀಸ್ ಕೊಡ್ತಾರೆ ಫ್ರೆಂಡ್ಸ್. ನನಗೆ ನೆಲ ಟಚ್ ಆಗ್ತೈತೆ, ಕೈ ಹಿಂಗೆ ಟಚ್ ಆಗ್ತೈತೆ. ಇದರ ಅರ್ಥ ನಾನು ಆರೋಗ್ಯಕರವಾಗಿದ್ದೀನಿ ಅಂತ. ಏನಪ್ಪಿ? ಓಕೆ ಫ್ರೆಂಡ್ಸ್, ಅಡುಗೆ ಟೈಮ್ ಆಯಿತು. ಮೆಣಸಿನ್ಕಾಯಿ ಹುರ್ಕೊಂಡು ಈ ಆಟಗಳು ಮಾಡ್ತಿದ್ದೀವಿ ನಾವು. ಮೆಣಸಿನ್ಕಾಯಿನ ಸೀದೋಗಕ್ಕೆ ಬಿಟ್ಟಿಲ್ಲ ಫ್ರೆಂಡ್ಸ್, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹೋಗಿದ್ದೆ. ಚೆನ್ನಾಗಿ ಹುರ್ಕೋಬೇಕು. ಬ್ಯಾಡಿಗೆ ಮೆಣಸಿನ್ಕಾಯಿ 4, ಖಾರದ ಮೆಣಸಿನ್ಕಾಯಿ ಒಂದು 5-6 ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಬೇಯಿಸ್ಕೊಂಡಿರೋ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಉಪ್ಪು ಇವಿಷ್ಟು ಹಾಕಿ ರುಬ್ಬಿಟ್ಕೊಂಡ್ರೆ ಉಪ್ಸಾರು ಖಾರ ರೆಡಿ. ಇಲ್ಲಿ ತವಾ ಇಟ್ಕೊಂಡು ಬಾಣಲಿ ಇಟ್ಕೊಂಡು ಎಣ್ಣೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಹೀರೆಕಾಯಿ ಪಲ್ಯದಲ್ಲಿ ಬೆಳ್ಳುಳ್ಳಿ ಇದ್ರೆ ಫ್ರೆಂಡ್ಸ್, ಇದು ಪಲ್ಯದಲ್ಲಿ ಸಕ್ಕ ಟೇಸ್ಟ್ ಇರ್ತೈತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ತರಕಾರಿಗೆ ಆಲ್ರೆಡಿ ಹಾಕೊಂಡಿರಿ, ಬೇಯಿಸ್ಕೊಂಡಿರ್ತೀವಿ. ಈರುಳ್ಳಿ ಸಪ್ಪ ಇರಬಾರ್ದಲ್ಲ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ಹೀರೆಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫುಲ್ಲು ನುಣ್ಣಗೆ ಬೆಂದೋಗ್ಬಿಟ್ಟೈತಾ ಬೇಳೆ ಅಂದ್ಕೊಂಡೆ, ಪರವಾಗಿಲ್ಲ, ಸುಮಾರಾಗಿ ಬೆಂದಿತ್ತು. ಈ ಬೇಳೆ ಬೇಯಿಸ್ಕೊಳ್ಳೋದೇ ದೊಡ್ಡ ತಲೆನೋವಾಗ್ಬಿಟ್ಟೈತೆ ಫ್ರೆಂಡ್ಸ್. ಕುಕ್ಕರಲ್ಲಿ ಹಾಕಿದ್ರೆ ನುಣ್ಣಗಾಗ್ಬಿಡ್ತೈತೆ. ಕೊತ್ತಂಬರಿ ಸೊಪ್ಪು ಹಾಕಿ ಸೈಡ್ಗೆ ಇಟ್ಕೊಂಡೆ. ಇದಕ್ಕೆ ಬೆಸ್ಟ್ ಅಂದರೆ ರಾಗಿ ಮುದ್ದೆನೇ ಫ್ರೆಂಡ್ಸ್. ಅನ್ನಕ್ಕೂ ಸೂಪರಾಗಿರ್ತೈತೆ. ಅನ್ನ ಮಧ್ಯಾಹ್ನ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾಗಿ ಅಂದ್ಬಿಟ್ಟು ಈಗ ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಕನಕಪುರ ಸ್ಪೆಷಲ್. ಯಾವುದಾದ್ರೂ ಒಂದು ಅಡುಗೆ ಡೈಲಿ ತಿಂದರೂ ಬೇಜಾರಾಗಲ್ಲ, ಬೋರ್ ಆಗಲ್ಲ ಅಂದರೆ ಅದು ಉಪ್ಸಾರು ಒಂದೇ ಫ್ರೆಂಡ್ಸ್. ಪಲ್ಯಗಳು ಚೇಂಜ್ ಮಾಡ್ಕೊಳ್ತಾ ಇರ್ತಾ ಅದೇ ಮುದ್ದೆಗೆ ಅದೇ ಖಾರನೇ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರ್ ಡೂಪರ್ ಆಗಿರ್ತದೆ. ವಾರನ್ಗಟ್ಲೆ ಆ ಖಾರನ ಇಟ್ಕೊಂಡು ತಿಂತಾರೆ ಫ್ರೆಂಡ್ಸ್. ಆಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡೆ ಮುದ್ದೆನ. ಶಿವಾಗೆ 2 ಮೊಟ್ಟೆ ಕಣ್ಣಿಗೆ ಬಿದ್ದುಬಿಡ್ತು ಫ್ರೆಂಡ್ಸ್. ಈಗಲೇ ನನಗೆ ಬೇಯಿಸ್ಕೊಡು ಅಂತು. ಬೇಯಿಸಕ್ಕೆ ಲೇಟ್ ಆಗ್ತಿತ್ತಲ್ಲ ಅಂದ್ಬಿಟ್ಟು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಮೊಟ್ಟೆ, ಉಪ್ಪು ಎಲ್ಲ ಉಪ್ಪಾಕಿಲ್ಲ ಫ್ರೆಂಡ್ಸ್, ಮಿಸ್ ಮಾಡ್ಕೊಬಿಟ್ಟೆ. ಉಪ್ಪನ್ನ ಮರ್ತುಬಿಟ್ಟು ಇವಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಹಾಕೋಬೇಕಿತ್ತು, ಬೇಡ ಅಂತ ಅನ್ನಿಸ್ತು ನನಗೆ, ಖಾರ ಜಾಸ್ತಿ ಆಗ್ಬಿಡ್ತೈತೆ ಅಂತ. ತವಾ ಇಟ್ಕೊಂಡು ಅದಕ್ಕೆ ಎಣ್ಣೆ ಎಲ್ಲ ಹಾಕ್ಕೊಂಡು ಆಮೇಲೆ ದೊಡ್ಡ ಆಮ್ಲೆಟ್ 2 ಮೊಟ್ಟೆನಲ್ಲಿ ಈರುಳ್ಳಿ ಜಾಸ್ತಿ ಹಾಕೊಂಡ್ರೆ ದೊಡ್ಡ ಆಮ್ಲೆಟ್ ಆಗ್ತೈತೆ ಫ್ರೆಂಡ್ಸ್. ಇದು 3 ಜನಕ್ಕೆ ಶೇರ್ ಮಾಡ್ಕೋಬೇಕು ಈ ಆಮ್ಲೆಟ್ನ. ಟಾಮು, ಶಿವ, ನಾನು. ಅದಕ್ಕೆ ಹಸಿಮೆಣಸಿನಕಾಯಿ ಹಾಕಿಲ್ಲ, ಟಾಮು ತಿನ್ನಲ್ಲ ಅಂತ ಅಂದ್ಬಿಟ್ಟು. ಮೆಣಸು ಪುಡಿ ಮಾತ್ರ ಮೇಲೆ ಹಾಕ್ಕೊಂಡು ಮಂದಾಗೆ ಆಮ್ಲೆಟ್ ಹಾಕೊಂಡ್ರೆ 2 ಸೌಟ್ ತಗೊಂಡು ಈ ಥರ ಊಟ ಮಾಡ್ಕೋಬೋದು ಫ್ರೆಂಡ್ಸ್. ಒಂದೇ ಇದರಲ್ಲಿ ಊಟ ಮಾಡ್ಕೊಳಕ್ಕೆ ಹೋದ್ರೆ ಪೀಸ್ ಪೀಸ್ ಆಗ್ಬಿಡ್ತೈತೆ. ಈ ಥರ ಶಿವಾಗೆ ಕರೆಕ್ಟಾಗಿ ಪೀಸ್ ಮಾಡಿಕೊಟ್ಟೆ. ಹೀರೆಕಾಯಿ ಉಪ್ಸಾರು ಮುದ್ದೆ ರೆಡಿ ಫ್ರೆಂಡ್ಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಏನಪ್ಪಿ ಟೇಬಲ್ಗೆ ಶಿಫ್ಟ್ ಆಗ್ಬಿಟ್ಟೆ? ನಿಂಬೆಹಣ್ಣು ಟಿಕೆಟ್ ಖಾರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ಯಾ, ಆಮೇಲೆ ಬಾಯ್ ಬಡ್ಕೊಂಡ್ರಪ್ಪಿ. ಯಾಕಪ್ಪಿ ಹಿಂಗ್ ಮಾಡ್ತೀಯಾ? ಓ, ನೀನ್ ಬಿಟ್ಟಿರೋದೆಲ್ಲ ತಿಂತೀನಿ ಅಂತ ಬರ್ಕೊಟ್ಟಿದ್ದೀನೇನು? ಬಡ್ಕೋ, ಬಾಯಿ ಬಡ್ಕೋ. ಉಪ್ಪು ನೀರು ಮಾತ್ರ ಹಾಕಲ್ಲ. ಖಾರ ಹಾಕಿದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದಲ್ಲ. ಆಮ್ಲೆಟ್ ಬೇಡ ತಾನೆ? ಕಳ್ಳ. ಬೇಯಿಸೋಕೆ ಸ್ವಲ್ಪ ಟೈಮ್ ತಗೋತಿತ್ತು ಅಂದ್ಬಿಟ್ಟು ಈ ಥರ ಆಮ್ಲೆಟ್ ಹಾಕ್ಬಿಡೋದು ಫ್ರೆಂಡ್ಸ್. ಅನ್ನ ಮಾಡ್ಬೇಕು ಇನ್ನು ತಮ್ಮಗನಿಗೆ. ಚೆನ್ನಾಯ್ತಾ? ಏನು ಮುಖ ಒಂಥರ ಮಾಡ್ಕೋತಾ ಇದೆಯಾ? ಉಪ್ಪಾಕಿಲ್ಲ? ಉಪ್ಪಾಕಿಲ್ವಾ? ಈ ಥರ ಪ್ರಾಬ್ಲಮ್ಗಳಾಗ್ತಾವೆ ಫ್ರೆಂಡ್ಸ್. ಆಗಾಗ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಈ ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ಗೆ. ಆಮ್ಲೆಟ್ ಮೇಲೆ ಉಪ್ಪು ದುರ್ಸ್ಕೊಂಡ್ರೆ ಆಗೋಯ್ತು. ಇದೇ ಫಸ್ಟ್ ಟೈಮ್ ಲೈಫಲ್ಲಿ ಉಪ್ಪು ಹಾಕಿರೋದು ಮರ್ತಿರುತ್ತಾನೆ. ನಾನು ಅರ್ಜೆಂಟಲ್ಲಿ ಮರೆದ್ಬಿಟ್ಟೆ. ಏನು ಅನ್ಕೋಬೇಡ, ಹೊಟ್ಟೆಗೆ ಹಾಕೋ ಆಮ್ಲೆಟ್ನ. ನಾನು ಮಾಡಿರೋ ತಪ್ಪು ಹಂಗೆ ಹೊಟ್ಟೆಲಿ ಹಾಕೋ. ಈ ರಾತ್ರಿ ಚಪಾತಿನ ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್. ನನ್ನ ಫೇವ್ರೆಟ್ ರೆಸಿಪಿಗೋಸ್ಕರ. ಮೈದಾ ಈ ಥರ ಸ್ಟಾಕ್ ಇಟ್ಕೊಂಡು ತಿನ್ನೋದು ಒಳ್ಳೇದಲ್ಲ. ಅಪರೂಪಕ್ಕೆ ಮಿಕ್ಬಿಟ್ರೆ ಏನು ಮಾಡೋದು ಫ್ರೆಂಡ್ಸ್, ವೇಸ್ಟ್ ಮಾಡೋಕ್ಕಾಗಲ್ಲ, ಮನ್ಸು ಬರಲ್ವಲ್ಲ. ಅದಕ್ಕೆ ನಾವು ಹಿಂಗೆ ಮಾತಾಡ್ಕೊಂಡೆ ದಪ್ಪ ಆಗೋದು. ಮನೇಲಿದ್ದು ರೆಸ್ಟ್ ಇರಲ್ಲ, ಹಂಗೆ ಕೆಲಸ ಮಾಡ್ತೀವಿ. ದಪ್ಪ ಆಗೋದಕ್ಕೆ ಕಾರಣ ಈ ಥರ ತಂಗ್ಳು ವೇಸ್ಟ್ ಆಗ್ಬಿಡ್ತೈತೆ ಬಟ್ ತಿಂದು ಹಿಂಗಾಗಿದ್ದೀವಿ. ಪದೇ ಪದೇ ಮಿರರ್ ನೋಡ್ತಾ ಇದೀಯಾ? ಲವಲ್ ಬಿದ್ದಂಗಿದೆಯಾ? ಎಲ್ಲೋ ಮಿಸ್ ಹೊಡಿತಾ ಇದೆ. ನನಗೆ ಕಷ್ಟ. ಏನು ಕಷ್ಟ? ಲವ್ ಮಾಡೋಕ್ಕೆ ಕಷ್ಟ ನೆನಪಿ? ಕಷ್ಟ. ಇನ್ನೊಬ್ಳು ಯಾಕಂತೀಯಾ? ಅಷ್ಟು ಹಿಂಸೆ ಕೊಡ್ತಾ ಇದ್ದೀನಾ? ಯಾಕಪ್ಪಿ? ಕೆಲಸ ಮಾಡ್ತಾ ಇದೀಯಾ, ಬತ್ತೀಯಾ, ಮಿರರ್ ನೋಡ್ತೀಯಾ, ತಲೆ ಬಸ್ತೀಯಾ, ಕುತ್ಕೋತೀಯಾ, ಸ್ಮೈಲ್ ಕೊಡ್ತೀಯಾ, ಮೊಬೈಲ್ ನೋಡ್ತೀಯಾ? ಹೊಸ್ದಾಗ ಲೆವೆಲ್ ಬಿದ್ದಂಗಿದೀಯಾ? ಎಕ್ಸ್ಪ್ರೆಷನ್ ಎಲ್ಲ ಹಂಗೆ ಐತೆ. ಯಾರವ ಆಂಟಿ? ಅಪ್ಪಿ ನನ್ನ ಆಂಟಿ ಅನ್ಬೇಡ. ಅಕ್ಕನ ಮಗಳ ಮದುವೆ ಆದ್ರೆ ಯಾವತ್ತಿದ್ರು ಆಂಟಿ ಆಗಲ್ಲ. ನಿನಗೆ ಹುಡುಗಿನೇ. ಚಿಕ್ಕ ವಯಸ್ಸಲ್ಲೆಲ್ಲ ಎತ್ಕೊಂಡು ಆಡಿಸಿ ಬೆಳೆಸಿದೀನಿ ಅಂತೀಯ. ನಿಂಗೆ ಮಾನೆ ಮರಿದಿಲ್ವನಪ್ಪಿ? ಹೆಂಗಪ್ಪಿ ಕಟ್ಕೊಂಡೆ? ಏನ್ ಸಿಕ್ದೆ? ಹುಡ್ಕೊ ಬಂದಿದ್ನಾ?
ಏನು ದೊಡ್ಡ ಹೀರೋ ಪ್ರಪಂಚದಲ್ಲಿ ಯಾರು ಸಿಕ್ಕಲ್ಲ ಇಂಥವು ಈ ಹುಡುಗ ಅಂದ್ಬಿಟ್ಟು ಬಂದಿದ್ನಿ ನಾನು. ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಮಾಡ್ಕೊಬಿಟ್ಟು ನಾನು ಬಂದಿದ್ದಂತೆ. ನನ್ಗೆ ಇವಾಗಲೂ ಅದೇ ಫೀಲ್ ಫ್ರೆಂಡ್ಸ್. ಅವತ್ತೊಂದಿನ ಶಿವ ಕಣ್ಣಿಗೆ ಬಿದ್ದಿಲ್ಲ ಅಂದಿದ್ರೆ ಎಲ್ಲಿರ್ತಿದ್ದೆ? ಬಿದ್ದಿರ್ತಿದ್ದೆ ನಾವು ಹುಟ್ಟಾಗಿನ ನನಗೆ ಶಿವ ರೂಢಿ ಅಂತೀನಿ ಪರಿಚಯನೇ ಇಲ್ಲ ಫ್ರೆಂಡ್ಸ್. ನಾನು ನೋಡಲಿಲ್ಲ. ಶಿವ ಮಾತ್ರ ಹೇಳ್ತಿದ್ದೆ ನೀನು ತುಂಬ ಚಿಕ್ಕವಳಿದ್ದೆ ಬಿಡು ಅವಾಗ ನಾನು ನೋಡಿದ್ದು ಅಂತ. ಅಷ್ಟೇ ಚಿಕ್ಕ ವಯಸ್ಸಲ್ಲೇನೋ ನೋಡಿತ್ತಂತೆ. ಆಮೇಲೆ ಲಾಂಗ್ ಗ್ಯಾಪ್ ಆಗೋಯ್ತು. ಆಮೇಲೆ ಅವ್ರಿಗೂ ನಮ್ಗೆ ಸಂಬಂಧನೇ ಇರಲಿಲ್ಲ. ಆ ಸಂಬಂಧ ಇಲ್ದಿರೋದು ಲೈಫ್ ಲಾಂಗ್ ಹಂಗೆ ಇರಬೇಕಿತ್ತು ಫ್ರೆಂಡ್ಸ್. ದೇವರಣೆ ಒಂದೇ ಒಂದು ಮದ್ದೂರಮ್ಮನ ಜಾತ್ರೆಯಲ್ಲಿ ಮೀಟ್ ಆಗಿದ್ದಷ್ಟೇ ಫ್ರೆಂಡ್ಸ್. ಅಂದರೆ ನಮ್ಮ ಅಜ್ಜಿ ಮನೆಗೆ ಹಬ್ಬಕ್ಕೆ ಬಂದಿತ್ತು. ನಾನು ಮಾಮೂಲಿ ವರ್ಷ ನಾವು ಹೋಗ್ತೀವಿ ಹಬ್ಬಕ್ಕೆ. ನಾನು ಊರಿಂದ ಹಬ್ಬಕ್ಕೆ ಬಂದಿದ್ದೆ. ನೋಡ್ತು ಅಷ್ಟೇ. ಲವ್ವು ಅದು ಇದು ಏನು ಹೇಳಿಲ್ಲ. ಡೈರೆಕ್ಟು ಮದುವೆ ಮಾಡ್ಕೋತೀನಿ ನಾನು ನಿನ್ನ ಇಷ್ಟೇ ಹೇಳಿದ್ರು. ಮಾವಂದರು ಮಾಮೂಲಿ ಕಾಮನಾಗಿ ಹೇಳ್ತಾರೆ. ನಮ್ಮ ಅಮ್ಮನೂ ಹೇಳ್ತಾ ಇತ್ತು. ಸೋದರ ಮಾವ, ನಮ್ಮ ಅಮ್ಮನ ತಮ್ಮ, ಸ್ವಂತ ತಮ್ಮ. ಇದು ನಮ್ಮಮ್ಮನ ಚಿಕ್ಕಮ್ಮನ ಮಗ ಫ್ರೆಂಡ್ಸ್. ನಿನ್ನೆಯಿಂದ ಇಬ್ಬರು ಸಿಸ್ಟರ್ಸು. ಶಿವಣ್ಣ ಹೆಂಗೆ ಅಕ್ಕನ ಮಗ ಸ್ವಂತನ ಅಂತ ಕೇಳ್ತೀನಿ. ನಮ್ಮಮ್ಮನ ಚಿಕ್ಕಮ್ಮನ ಮಗ, ನಮ್ಮಮ್ಮನ ತಮ್ಮ, ನನಗೆ ಮಾವಂದ್ರು ಜಾಸ್ತಿ ಫ್ರೆಂಡ್ಸ್ ನನಗೆ. ಎಲ್ಲರೂ ಮಾಮೂಲಿ ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲಿ. ಹಂಗೆ ಕಾಮನಾಗಿ ಹೇಳೈತೆ ಅಂದರೆ ಹಂಗೆ ಹೇಳಿದ ತಕ್ಷಣ ದೇವ್ರ ಅಸ್ತು ಅಂದ್ಬಿಡೋದ? ಯಾವ ಬಾಯಲ್ಲಿ ಹೇಳ್ದಪ್ಪಿ ನೀನು? ಲವ್ ಮ್ಯಾರೇಜ್ ಅಂದ್ರೆ ಈಸಿ ಅಲ್ಲ ಫ್ರೆಂಡ್ಸ್. ನಮ್ಮ ಮಾನ ಮರಿತಿನೇ ತೆಕ್ಕೊಂಡು ಮದುವೆ ಮಾಡ್ಕೊಂಡು ಹೋಗ್ಲಿ ಬಿಡಿ ಫ್ರೆಂಡ್ಸ್. ದುಃಖ ಘಟನೆನ ಮರಿಯೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಕೆಲಸ ಐತೆ ಫ್ರೆಂಡ್ಸ್, ಸ್ವಲ್ಪ ಎಡಿಟಿಂಗ್ ಐತೆ, ಮುಗಿಸ್ತಾ ಇದ್ದೀನಿ ಪಟ ಅಂತ. ಶಿವ ಬಂದು ಡಿಸ್ಟರ್ಬ್ ಮಾಡ್ತಿದ್ದೆ. ಶಿವ ಮನೆಗೆ ಬಂತಂದ್ರೆ ಏನು ಕೆಲಸ ಮಾಡಲ್ಲ ಫ್ರೆಂಡ್ಸ್. ನಾನು ಕೆಣ್ಕೊಂಡು ಕೂತಿರ್ತೀನಿ ಹಿಂಗೇನೆ. ಟೈಮ್ ಬಂದು ಕರೆಕ್ಟಾಗಿ 12:30 ಆಯಿತು ಫ್ರೆಂಡ್ಸ್. ಈಗ ಅನ್ನಕ್ಕೆ ಇಟ್ಟಿದ್ದೀನಿ. ಮಧ್ಯಾಹ್ನ ಶಿವ ಬರೋ ಟೈಮ್ ಮಾಡಿದ್ರೆ ಬಿಸಿ ಅನ್ನ ಉಪ್ಸಾರು ಸಕ್ಕತ್ತಾಗಿರ್ತೀವಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಕರೆಂಟೇ ಹೋಗ್ಬಿಡ್ತು ಫ್ರೆಂಡ್ಸ್. ಕರೆಂಟ್ ಆಗಿಬಿಟ್ರೆ ಹಿಂಗೆ ಕಾಣಿಸ್ತಾ ಇರ್ತೀನಿ ಫ್ರೆಂಡ್ಸ್. ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ನಾನು ಬೆಳಗ್ಗೆಯಿಂದನೇ ತಲೆ ಬಚ್ಚಲ್ಲ ಫ್ರೆಂಡ್ಸ್. ತಲೆ ಬಚ್ಚೋಕ್ಕೆ ನನಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಕೂದಲುದ್ದಿದ್ರೆ ಡಿಸೈನ್ ಹಾಕ್ಕೋಬೋದಾಗಿತ್ತು. ಇರಲಿ ಓಕೆ ಫ್ರೆಂಡ್ಸ್. ಅನ್ನ ಮಾಡಿಕೊಂಡೆ, ನಾನು ಪಾತ್ರೆ ತೊಳ್ಕೊಂಡು ನೀರು ಕಾಯಿಸ್ಕೊಂಡು ಇವಿಷ್ಟು ಮಾಡಿಕೊಂಡು 2 ಗಂಟೆ ಅಷ್ಟರಲ್ಲಿ ಹೊರಡಬೇಕು ಇಲ್ಲಿಂದ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು 1 ಗಂಟೆ ಆಗ್ತಾ ಬಂತಾ ಇದ್ರೂ ಚಳಿ ಅಂದರೆ ಚಳಿ ಫ್ರೆಂಡ್ಸ್. ತೊಳೆಯೋಕ್ಕಾಗ್ತಿಲ್ಲ ಗಡ್ಗಡ. ಪೈಪಲ್ಲಿ ಬೆಚ್ಚಗಿರೋ ನೀರು ಇಟ್ಕೋಬೇಕಾಯ್ತು. ಆಗಲೇ ಕರೆಂಟ್ ಹೋಗ್ಬಿಡ್ತು. ನೆನ್ನೆ ನೀರು ಐಸ್ ವಾಟರ್ ಇದ್ದಂಗೆ ಐತೆ. ಹೆಂಗೆ ತೊಳಿತೀನೋ ಏನು ಕತೆನೋ, ದೇವರೇ ಗತಿ. ಎಲ್ಲ ಹೋಗಿದ್ದೆ ಟಮು ಬೆಳಗ್ಗೆಯಿಂದ? ಚಪಾತಿ ಕೊಡ್ತೀನಿ. ಇಷ್ಟ ಬಂದಾಗ ಹೋಗ್ತಾನೆ, ಇಷ್ಟ ಬಂದಂಗೆ ಬರ್ತಾನೆ. ತಗೋ. ಮೈದಾ ಆದ್ರೆ ತಗೋತಾನೆ. ಇಲ್ಲ ತಿನ್ನು ಫ್ರೆಂಡ್ಸ್. ಎಲ್ಲರೂ ಚೋಟು ಮತ್ತೆ ಬರಲ್ಲ ಅಂತ ಕೇಳ್ತೀರಾ ಫ್ರೆಂಡ್ಸ್. ಬರಲ್ಲ ಅವನು ಮತ್ತೆ. ಇಲ್ಲಿ ವಾತಾವರಣ ಅಡ್ಜಸ್ಟ್ ಆಗ್ತಿಲ್ಲ ಫ್ರೆಂಡ್ಸ್. ಅವ್ನು ಕಾಯಿಲೆ ಬಿದ್ದುಬಿಟ್ಟವನೆ. ಅಲ್ಲೋದ್ಮೇಲೆ ಸರಿ ಹೋಗವನಂತೆ, ಅದಕ್ಕೆ ಕಳಿಸ್ಕೊಟ್ಬಿಟ್ಟವ್ರೆ. ಅದು ಬೇಜಾರಾಗೋ ವಿಷಯ ಏನಂದರೆ ಫ್ರೆಂಡ್ಸ್, ಅವ್ರಮ್ಮ ಪಾಪ ಚಪಾತಿ ಬ್ರೆಡ್ಡು ಬಿಸ್ಕೆಟ್ ಅದು ಇದು ಎತ್ಕೊಂಡ್ಬಿಟ್ಟು ಅವ್ರ ಬಾಗ್ಲಲ್ಲಿ ಸೌಂಡ್ ಮಾಡ್ತೈತೆ. ಮೊರಿ ಐತೆ ಅದು ತಂದು ಕೊಡೋದು, ಅದು ಇಸ್ಕೊಂಡು ತಿನ್ನೋನು ಚೋಟು. ಅದು ನೋಡಿದೆ ಒಂಥರ ಕರಳು ಚುರುಕು ಅಂತೈತೆ ಫ್ರೆಂಡ್ಸ್. ಬೇಜಾರಾಗ್ತೈತೆ ಒಂದೊಂದ್ಸಲ. ಬೇರೆ ಮರಿ ಯಾವ್ದಾರು ತೊಗೊಬರ್ರಿ ಟಾಮು ಜೊತೆಗೆ ಅಂತ ಹೇಳಿದ್ರೆ ಫ್ರೆಂಡ್ಸ್. ನೋಡ್ತಾ ಇದ್ದೀವಿ, ಒಂದು ಒಳ್ಳೆ ಮರಿ ತೊಗೊಬಂದು ಟಾಮು ಜೊತೆಗೆ ಸಾಕೋತೀವಿ ಫ್ರೆಂಡ್ಸ್. ನಮ್ಮ ಗಜ್ಜಿ ಬಿಜ್ಜಿ ನೀರು ತಪ್ಪಲೆಗೆ ನೀರಲ್ಲಿ ಹಾಕ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ಯಾಕೆ ಗಜ್ಜಿ ಬಿಜ್ಜಿ ಆಗೈತೆ ಅಂದರೆ ತೆಂಗಿನ ಮರ ಕೆಳಗಡೆ ಐತಲ್ಲ ಫ್ರೆಂಡ್ಸ್, ತೆಂಗಿನಕಾಯಿ ಗರಿ ಅವು ಇವು ಬಿದ್ದಿ ಈ ಥರ ಆಗ್ತಾ ಇರ್ತೈತೆ. ಅದಕ್ಕೆ ಪಾತ್ರೆ ಚೇಂಜ್ ಮಾಡಲ್ಲ, ಹೊಸ ತಂದ್ರು ಹಂಗೆ ಆಗ್ತೈತೆ. ಯಾಕೆ ಟೆನ್ಷನ್ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಕರೆಂಟ್ ಬೇರೆ ಬಂತು. ಫುಲ್ ಖುಷಿ ಆಯ್ತು. ಯಾಕಂದ್ರೆ ಮೋಟ್ರ್ ನೀರಲ್ಲ ಫ್ರೆಂಡ್ಸ್, ಬೆಚ್ಚಗೆ ಕಾಯಿಸಿರೋ ನೀರು ಥರನೇ ಇರ್ತೈತೆ. ಅದರಲ್ಲಿ ಎಷ್ಟು ಬೇಕಾದ್ರೂ ಪಾತ್ರೆಗಳು ತೊಳ್ಕೊಬೋದು. ಅದು ಬೇರೆ ನಾನು ಪಾತ್ರೆ ತೊಳಕ್ಕೆ 10-15 ನಿಮಿಷ ಟೈಮ್ ತಗೋತೀನಿ. ಒಂದು ರಾಶಿ ಹಾಕೊಂಡು 30-40 ನಿಮಿಷ ಪಾತ್ರೆ ತೊಳಿತೀನಿ. ಯಾಕೆ ಇಷ್ಟು ರಾಶಿ ಹಾಕೊಳ್ಳೋದಂದ್ರೆ ಫ್ರೆಂಡ್ಸ್, ಬೆಳಗ್ಗೆ ಪಾತ್ರೆ ತೊಳೆಯೋ ಮಗಳೇ ಅಲ್ಲ ಫ್ರೆಂಡ್ಸ್ ನಾನು. ಶಿವ ಕೆಲ್ಸಕ್ಕೆ ಹೋಗೋ ತನಕ ಹಿಡ್ಕೊಬಿಡ್ತೀನಿ ಶಿವನ ಪೀಡಿಸ್ಕೊಂಡು, ಅದು ಇದು ಕೆಣಕೊಂಡು. ಅದೊಂಥರ ಅಭ್ಯಾಸ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಇಬ್ಬರು ಜೊತೆಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಕೆಲಸ ಒಟ್ಟಿಗೆ ಮುಗಿಸ್ಕೊಂಡು 8:30 ಅಷ್ಟರಲ್ಲಿ ಹೋಗ್ಬಿಡ್ತಿದ್ವಿ. ಈಗ ಮನೇಲಿ ಇರ್ತೀನಲ್ಲ, ಈ ಥರ ಅಭ್ಯಾಸ ಆಗೋಯ್ತು ನನಗೆ. ಶಿವನ್ ಬರೋ ಸಂಜೆನೆ ಅಲ್ಲಿವರೆಗೂ ಚೆನ್ನಾಗಿ ತಲೆ ತಿನ್ಬಿಡ್ಬೇಕು. ಆದಷ್ಟು ಯಾಕಪ್ಪ ಇನ್ನು ತೊಗೊಂಡು ಕಟ್ಕೊಂಡೆ ಅಂತ ಶಿವ ಕೊರಗಬೇಕು, ದೇವ್ರನ್ನ ಬೇಡ್ಕೋಬೇಕು. 7 ಜನ್ಮಕ್ಕೂ ಇಂಥ ಹೆಂಡತಿ ಸಿಗಬಾರ್ದು ಅಂತ ಅಷ್ಟು ಟಾರ್ಚರ್ ಕೊಟ್ಬಿಟ್ಟು ಆಮೇಲೆ ಕಳಿಸ್ಬಿಟ್ಟು ಆಮೇಲೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೋತೀನಿ. ಇವತ್ತು ಉಪ್ಸಾರು ಬಸ್ಸಾರು ಮಾಡೋದು ದಿನ ಫ್ರೆಂಡ್ಸ್. ಜಾಸ್ತಿ ಪಾತ್ರೆ ಬಿದ್ದಿರ್ತೈತೆ. ಅದಕ್ಕೆ ಅಂತ ಟೈಮಲ್ಲಿ ಮೊದಲಿಗೆ ಪಾತ್ರೆ ತೊಳ್ಕೊಳಕ್ಕೆ ಹೋಗಲ್ಲ. ಅಡುಗೆ ಎಲ್ಲ ಆಗಿದ್ದಾದ್ಮೇಲೆ ಬಳಸಿರೋ ಪಾತ್ರೆಗಳನ್ನೆಲ್ಲ ಎತ್ತಾಕೊಂಡು ತೊಳ್ಕೊಂಡ್ರೆ ಒಂದೇ ಸಲ ಎಲ್ಲ ಪಾತ್ರೆಗಳು ಕ್ಲೀನ್ ಆಗ್ತವೆ. ಮತ್ತೆ ನಾಳೆ ಬೆಳಗ್ಗೆವರೆಗೂ ನಾನು ನೀರು ಮನೆಗೆ ಬರಲ್ಲ ಪಾತ್ರೆ ತೊಳೆಯೋಕ್ಕೆ. ಯಾಕಂದರೆ ಈಗ ರೆಡಿ ಆಗ್ಬಿಟ್ಟು ಬರೋದೇ ಸಂಜೆ ಆಗ್ತೈತೆ. ಅದಕ್ಕೋಸ್ಕರ ಎಲ್ಲೋಗ್ತಾ ಇದ್ದೀನಿ ಏನು ಎತ್ತ ಅಂತೆಲ್ಲ ನೋಡ್ತಾ ಹೋಗಿ ಫ್ರೆಂಡ್ಸ್. ಇಷ್ಟು ರಾಶಿ ಪಾತ್ರೆ ಹಾಕೊಂಡು ತೊಳಕ್ಕೆ ಎಷ್ಟು ಖುಷಿ ಆಗ್ತಿತ್ತು. ಬರ್ತ ಅಭ್ಯಾಸ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಸ್ವಲ್ಪ ಇದ್ದಾಗ ತೊಳ್ಕೊಳ್ಳೋ ಮಗಳೇ ಅಲ್ಲ. ಅಟ್ಲೀಸ್ಟ್ ಮನೆ ಒಳಗಡೆ ಆದರೂ ಸಿಂಕ್ ಇದ್ದಿದ್ರೆ ಅಲ್ಲಲ್ಲೇ ತೊಳೆದಿಟ್ಕೋತಾ ಇದ್ನೇನೋ. ಸಿಂಕ್ ಹಾಕ್ಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಬಿಡಿ ಫ್ರೆಂಡ್ಸ್. ಹಳೆ ಮನೆ ಇದು.
ಕೇಳಿದ್ರೂ ಓನರ್ನ ಹಾಕ್ಸ್ಕೊಟ್ಟಿಲ್ಲ ಅವರು. ನನಗೂ ಬೇಡ ಬಿಡಿ ಫ್ರೆಂಡ್ಸ್, ನಾವು ಖರ್ಚಾಕಿ ಸಿಂಕೆಲ್ಲ ಹಾಕ್ಸ್ಕೊಡೋ ಪರಿಸ್ಥಿತಿಯಲ್ಲಿ ನಾವು ಇಲ್ಲ. ಸ್ವಂತ ಮನೆಗೆ ನಾವು ಎಷ್ಟಾದ್ರೂ ಖರ್ಚಾಕೋಬಹುದು, ಬಾಡಿಗೆ ಮನೆಗೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಹೋದ್ ಸಲ ಒಂದು ವಿಡಿಯೋಗೆ ಒಬ್ರು ಕಮೆಂಟ್ ಮಾಡಿದ್ರಿ, ಆ ಗೋಡೆ ಎಲ್ಲ ಪಾಚಿ ಆಗೈತೆ, ಅದೇನೋ ಬ್ಲೀಚಿಂಗ್ ಪೌಡರ್ ಹಾಕ್ರಿ ಅದು ಇದು ಅಂತ. ಅದು 24 hours ನೀರು ಲೀಕೇಜ್ ಆಗ್ತಾ ಇರ್ತೈತೆ. ಈಗ ನಮ್ಮ ನೀರ್ ಮನೆಗೆ ಕಪ್ಪು ಮಾರ್ಕ್ ಕಾಣಿಸ್ತೈತಲ್ಲ ಫ್ರೆಂಡ್ಸ್, ಅದು ಅಟ್ಯಾಚ್ ತೊಟ್ಟಿ ಐತೆ ಫ್ರೆಂಡ್ಸ್, ದೊಡ್ಡದು. 24 hours ನೀರು ಲೀಕೇಜ್ ಆಗ್ತೈತೆ. ಅದು ಪಾಚಿ ಎಲ್ಲ ಟಾರ್ ಅಂಟಿಸವ್ರೆ. ಹಾಯ್ ಫ್ರೆಂಡ್ಸ್, ನಾನು ಈ ಥರ ರೆಡಿ ಆಗಿಬಿಟ್ಟಿದ್ದೀನಿ. ಈಗ ಹೋಗ್ಬಿಟ್ಟು ಬರೋದು ಸಂಜೆ ಆಗ್ತಿದೆ ಫ್ರೆಂಡ್ಸ್. ಊಟ ಮಾಡ್ಕೊಂಡು ಹೋಗೋಣ ಅನ್ಕೊಂಡೆ, 2 ಗಂಟೆ ಆಗ್ತಾ ಬಂತು. ಜಾಸ್ತಿ ಟೈಮ್ ಆಗ್ಬಿಡ್ತಿದೆ ಊಟ ಮಾಡ್ಕೊಂಡು ಕೂತ್ಕೊಂಡೆ. ಫಸ್ಟ್ ಕೆಲಸ ಮುಖ್ಯ. ಏನಕ್ಕೆ ಹೋಗಿರೋದು ಏನು ಎತ್ತಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲೇ ಪಕ್ಕದೂರೇನೆ ಹೋಗ್ಬಿಟ್ಟು ಬರೋದು. ಟಾಮನ್ನ ಶಿವ ಕೆಲಸ ಮಾಡೋ ಹತ್ರ ಬಿಟ್ಬಿಟ್ಟು ಹೋಗ್ತಿದ್ದೀನಿ ಫ್ರೆಂಡ್ಸ್. ಒಂದು ಮಗುನ ತಪ್ಪಿಸ್ಬಿಟ್ಟು ಹೋದಂಗೆ ಫ್ರೆಂಡ್ಸ್ ಎಕ್ಸ್ಪೀರಿಯೆನ್ಸು. ಮಕ್ಳಿರೋರ್ಗಲ್ಲ ಫ್ರೆಂಡ್ಸ್, ಟಾಮ್ಸ್ ಇರೋರ್ಗೂ ಎಕ್ಸ್ಪೀರಿಯೆನ್ಸ್ ಆಗ್ಬಿಡ್ತೈತೆ ಮಕ್ಳು ಮನೇಲಿದ್ರೆ ಹೆಂಗಿರ್ತೈತೆ ಅಂತ. ಓಕೆ ಫ್ರೆಂಡ್ಸ್, ಈಗ ಬಸ್ಸಲ್ಲಿ ಹೋಗೋಷ್ಟಲ್ಲಿ ತಲೆನೋವು ಬರ್ತಿದೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಬರಬೇಕು. ನಾನು ಯಾವಾಗಲೇ ಇಲ್ಲಿ ಬಂದರು ಫ್ರೆಂಡ್ಸ್, ರೋಡ್ ಕ್ರಾಸ್ ಮಾಡೋಕೆ ಮುಂಚೆ ಒಂದು 10-15 ಬಸ್ಗಳು ಹೋಗಿರ್ತಾವೆ ಫ್ರೆಂಡ್ಸ್ ನನ್ನ ಕಣ್ಣು ಮುಂದೆ. ರೋಡ್ ಕ್ರಾಸ್ ಮಾಡೋದು ಅಷ್ಟು ಟೈಮ್ ತಗೋತೀನಿ ನಾನು ಭಯದಿಂದ. ಬಂದು ನಿಂತ್ಕೊಂಡಂದ್ರೆ ಒಂದು 20 ನಿಮಿಷ ಆದರೂ ಬಸ್ಸೇ ಸಿಗಲ್ಲ. ಫೈನಲಿ ಬಸ್ ನೋಡಿದ್ಮೇಲೆ ಸಮಾಧಾನ ಆಗ್ತಿದೆ. ಬಸ್ಸಲ್ಲಿ ಕುತ್ಕೊಬಿಡ್ಬೇಕು ಫಸ್ಟ್ ನಾನು. ಒಂದು 3-4 ಕಿಲೋಮೀಟರ್ ಅಷ್ಟೇ ಫ್ರೆಂಡ್ಸ್ ಇರೋದು ನಾನು ಹೋಗ್ಬೇಕಾಗಿರೋದು. ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇರೋದು. ನಾನು ಆಗಾಗ ಹೋಗ್ತಾನೆ ಇರ್ತೀನಲ್ಲ ಫ್ರೆಂಡ್ಸ್, ಇಲ್ಲಿ ಹತ್ರದಲ್ಲಿ ಅಂದರೆ ಇವ್ರ ಮನೆಗೆ ಮಾತ್ರ ಹೋಗೋದು. ನಾನು ಪೌಡ್ರ್ ಹಾಕ್ಕೊಂಡು ಹೋಗಿದ್ದೀನಿ ಆಲ್ರೆಡಿ, ಆದರೂ ರೋಡಲ್ಲೆಲ್ಲ ಪೌಡ್ರ್ಗಳೇ ಫ್ರೆಂಡ್ಸ್. ನಾನು ಮೇಕಪ್ ಕಡಿಮೆ ಇತ್ತು ಅಂತ ಆಗ್ತಿದ್ರೋ ಏನೋ. ಇಲ್ಲಿ ತನಕ ಬಂದಮೇಲೆ ಸಮಾಧಾನ ಆಯಿತು, ಕರೆಕ್ಟಾಗಿ ಬಂದಿದ್ದೀನಿ ಅಂತ. ಈ ಸ್ಟ್ಯಾಚು ನೆನ್ಪಿಟ್ಕೊಂಡಿದ್ದೀನಿ, ಇದೇ ಪಕ್ಕ ಅಡ್ರೆಸ್ ಅಂತ ಅಂದ್ಬಿಟ್ಟು. ಯಾವಾಗಲೇ ಬಂದರೂ ಬೈಕಲ್ಲಿ ಅವ್ರು ಬಸ್ ಸ್ಟಾಪಿಗೆ ಬಂದು ಕರ್ಕೊಬರ್ತಿದ್ರು. ಅವ್ರ ಬೈಕ್ ಈಗಿಲ್ಲ, ಅದಕ್ಕೆ ನಡ್ಕೊಂಡು ಬಂದೆ. ಫಸ್ಟ್ ಟೈಮ್ ಫ್ರೆಂಡ್ಸ್ ಒಂದು ಅಡ್ರೆಸ್ಗೆ ದಾರಿ ತಪ್ಪದಿರ ಬಂದಿದ್ದೀನಿ, ಕನ್ಫ್ಯೂಸ್ ಆಗ್ದಿರಾ. ದೇವಸ್ಥಾನ ಗುರ್ತಿರೋದಕ್ಕೆ ಬದುಕೊಂಡೆ. ಹೋಗಿದ ತಕ್ಷಣ ನೀರಿಂದ ಜ್ಯೂಸಿಂದ ಸ್ಟಾರ್ಟ್ ಆಗ್ತೈತೆ ಇಲ್ಲಿ. ಇದ್ರ ಹೆಸರು ಲಿಲ್ಲಿ ಫ್ರೆಂಡ್ಸ್. ಎಷ್ಟು ಕ್ಯೂಟ್ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ. ನಾನು ಹೋದಾಗೆಲ್ಲ ಎಷ್ಟು ದೃಷ್ಟಿ ಮಾಡ್ತಿರ್ತೀನೋ ನೋಡಿ ಮುಟ್ಟಿ ಎಲ್ಲ. ಸಖತ್ತು ಕ್ಯೂಟು, ಒಂದು ಮಗು ಥರನೇ, ಟಾಮು ಥರನೇ ಸೇಮ್ ಟು ಆಟ ಆಡೋದು ಅದೆಲ್ಲ. ನಮ್ಮ ಟಾಮನೇ ಒಂದು ಸ್ವಲ್ಪ ಸೈಲೆಂಟು, ಅಂದರೆ ನಾನೇ ಅವನಿಗೆ ಟಾರ್ಚರ್ ಕೊಡ್ತಿರ್ತೀನಲ್ಲ ಅದಕ್ಕೆ. ನೆಕ್ಸ್ಟ್ ಇದು ಬ್ರೆಡ್ ಜಾಮು ತಿನ್ನೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ಇದು ಫಸ್ಟ್ ಟೈಮ್ ಈ ಥರ ಬ್ರೆಡ್ ತಿಂದಿದ್ದು, ಸಾಲ್ಟ್ ಬ್ರೆಡ್ಡು. ಜಾಮ್ಗೆ ಸಾಲ್ಟ್ ಬ್ರೆಡ್ ತಿನ್ನಬೇಕು ಅಂತ ಈಗ ಗೊತ್ತಾಯಿತು ಫ್ರೆಂಡ್ಸ್. ಬೇಕ್ರಿ ಬ್ರೆಡ್ಡಲ್ಲಿ ತಿಂದರೆ ಜಾಮ್ನ ಅದು ಎಗ್ ತೊಡ್ದಂಗೆ ಅನ್ನಿಸ್ತೈತೆ, ಇಷ್ಟನೇ ಆಗಲ್ಲ. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ತಿಂದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ದೆ ವಾಷಿಂಗ್ ಮಿಷಿನ್ ಕ್ಲೀನಿಂಗ್ ಫ್ರೆಂಡ್ಸ್. ಅದೇನು ಅಂದರೆ ನನಗೆ ಪ್ರಾಡಕ್ಟ್ ಪ್ರಮೋಷನ್ಸ್ ಬರುತ್ತಲ್ಲ ಫ್ರೆಂಡ್ಸ್, ಈ ಥರ ಟಬ್ಸು ವಾಷಿಂಗ್ ಮಿಷಿನ್ದು ಅದೇನಾದರೂ ಬಂದರೆ ನಮ್ಮ ಮನೇಲಿ ಅದೇನೂ ಇಲ್ವಲ್ಲ, ಅದಕ್ಕೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಡೋದು. ಅವ್ರ ಮನೇಲಿ ಐತಲ್ಲ ವಿಡಿಯೋ ಮಾಡ್ಕೊಂಡು ಬರ್ಬೋದು ಅದೆಲ್ಲ ನೋಡಿಕೊಂಡು ಅಂತ. ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತೈತೆ ಹೆಂಗೆ ಯೂಸ್ ಮಾಡಬೇಕು ವಾಷಿಂಗ್ ಮಿಷಿನು, ಅದು ಕ್ಲೀನೆಲ್ಲ ಹೆಂಗಿರುತ್ತೆ ಅಂತೆಲ್ಲ ಅಂತ ಅಂದ್ಬಿಟ್ಟು ಇದಕ್ಕೋಸ್ಕರನೇ ನಾನು ರೆಡಿ ಆಗ್ಬಿಟ್ಟು ಬಂದಿದ್ದು. ಯಾವುದೇ ಪ್ರಾಡಕ್ಟ್ ಬಂದರೂ ಇಲ್ಲಿಗೆ ಬಂದರೆ ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತೈತೆ. ಮತ್ತು ವೀಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಹೆಲ್ಪ್ ಮಾಡ್ತಾರಲ್ಲ ನನ್ನ ಫ್ರೆಂಡೇನೆ, ಹಂಗಾಗಿ ಮನೇಲಿದ್ದರೆ ನಾನು ಒಬ್ಬಳೇ ಅಲ್ಲಿ ಒದ್ದಾಡ್ಕೊಂಡು ಕ್ಯಾಮ್ರಾ ಫಿಕ್ಸ್ ಮಾಡಿಕೊಂಡು ಮಾಡ್ಕೋಬೇಕು. ಆಮೇಲೆ ಅದೆಲ್ಲ ವೀಡಿಯೋ ಮಾಡಿಕೊಂಡು ಫೈನಲಿ ಕಾಫಿ ಕುಡ್ಕೊಂಡು ಸಂಜೆ 6 ಗಂಟೆಗೆ ಆಚೆ ಬಂದೆ. ಒಳಗಡೆ ಹೋಗಿ ಒಂದು 10 ನಿಮಿಷ 15 ನಿಮಿಷ ಆಗಿರ್ತೈತೆ ಅನ್ನೋ ಥರನೇ ಇರ್ತೈತೆ ಮೈಂಡು. ನೋಡಿದ್ರೆ 3-4 ಗಂಟೆ ಆಗೋಗಿರ್ತೈತೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇಲ್ಲಿ ಬರೋದು ಜಾಸ್ತಿ ಖುಷಿ ಪಡ್ತೀನಿ ನಾನು. ಒಂದು ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗಿಬಿಡ್ತೈತೆ ಕೆಲಸದ್ದು, ಅದು ಇದು ಏನು ಟೆನ್ಷನ್ ಇರಲ್ಲ. ಆಮೇಲೆ ಆರಾಮಾಗಿ ಮಾತಾಡ್ಕೊಂಡು ಇದ್ದು ಬರ್ಬೋದು, ಸ್ವಲ್ಪ ಫ್ರೀ ಆಗ್ತೈತೆ ಮೈಂಡು ಅಂತ ಅಂದ್ಬಿಟ್ಟು ಬರ್ಬೇಕಾರೆ ಅವ್ರ ಯಜಮಾನ್ರ ಬೈಕಲ್ಲೇ ಬಸ್ ಸ್ಟಾಪ್ವರೆಗೂ ಬಿಟ್ಟರು. ಅಲ್ಲಿಂದ ಬಸ್ ಹತ್ಕೊಂಡು ಬಂದೆ. ಸ್ವಲ್ಪ ಟ್ರಾಫಿಕ್ ಇರಲಿಲ್ಲ, ಬದಿಕೊಂಡೆ. ಸ್ಟಾಪಿಗೆ ಬಂದು ಫೋನ್ ಮಾಡಿದೆ, ಶಿವನೇ ಬಂದು ಕರ್ಕೊಬಂತು. ಶಿವಾಗೆ ನಾನು ಕರ್ಕೊಂಡು ಹೋಗಕ್ಕೆ ಬಂದೈತೆ ಅಂತಂದರೆ ಇಲ್ಲೊಂದು ಸ್ವಲ್ಪ ಚಾರ್ಜ್ ಹಾಕ್ಲೇಬೇಕು ಫ್ರೆಂಡ್ಸ್, ಫ್ರೀಯಾಗಿ ಹೋಗಲೇಬಾರ್ದು. ಅಲ್ಲೂ ಸಿಕ್ಕಾಪಟ್ಟೆ ತಿನ್ಬಿಟ್ಟಿದ್ದೆ, ಕಾಫಿ ಟೀ ಬ್ರೆಡ್ಡು ಜಾಮು ಅದೆಲ್ಲನೂ. ಆದ್ರೂ ಶಿವ ಒಂದು ಮಾತು ಹೇಳ್ಬಿಡ್ತು ಇಲ್ಲಿ ಬರಬೇಕಾದ್ರೆ, ಇದೇ ಲಾಸ್ಟು, ಇವತ್ತು ಏನಾರ ತಿನ್ನಂಗಿರೋ ತಿನ್ಬಿಡು, ಇನ್ನೊಂದು ತಿಂಗಳು ಪೇಮೆಂಟ್ ಆಗೋವರೆಗೂ ಏನು ಕೇಳಬೇಡ, ದುಡ್ಡು ಇರಲ್ಲ ಅಂತ ಹೇಳ್ತು. ಓ ಸಿಕ್ಕಿದೆ ಚಾನ್ಸು, 1 ಪ್ಲೇಟ್ ಪಾನಿಪುರಿ ತಿನ್ಬಿಡೋಣ ಅಂತ ಅಂದ್ಬಿಟ್ಟು ಪಾನಿಪುರಿ ನೆನಪಾಯ್ತು. ಇಲ್ಲೇ ತಿನ್ಬಿಡ್ತೀನಿ ಇರೋ ಅಂತಂದೆ. ಇಲ್ಲೆಲ್ಲ ತಿನ್ನೋಕೆ ಸೀನಿಲ್ಲ, ಮನೆಗೆ ತೊಗೊಂಡೋಗಿ ತಿನ್ನು ಅಂತಂತು. ಸೊಪ್ಪು ನೋಡಿದೆ ಫ್ರೆಂಡ್ಸ್, ಒಂದು ಕಟ್ಟು 30 ರೂಪಾಯಿ ಇತ್ತು, ಸ್ವಲ್ಪ ಬಾಡೋದಂಗಿತ್ತು. ಇದೆಲ್ಲ ನಮಗೆ ಬೇಡ ಫ್ರೆಂಡ್ಸ್, ನಾವು ಸಂಸಾರಸ್ಥ ಹೆಣ್ಮಕ್ಳು ಪಾನಿಪುರಿ ಕಡೆ ಮಾತ್ರ ಗಮನ ಇರಬೇಕು. ಇವಣ್ಣನೇ ಫ್ರೆಂಡ್ಸ್ ಪಾನಿಪುರಿ ಮಾಡೋದು, ಮಂಡ್ಯದಿಂದ ಬಂದು ಸಖತ್ತಾಗೇನೋ ಮಾಡ್ತಾರೆ. ಇವತ್ತೊಂದು ಸ್ವಲ್ಪ ಚೇಂಜಸ್ ಇತ್ತು ಟೇಸ್ಟು. ನಾನಿಲ್ಲಿ ಪಾನಿಪುರಿ ಹಾಕೋದನ್ನ ಮಾಡೋದನ್ನು ನೋಡ್ತಿದ್ರೆ ಸಂಸಾರಸ್ಥ ಗಂಡು ಸೊಪ್ಪು ತಗೋತೈತೆ, ಅದೆಲ್ಲ ಜೀವನ ಇದು ನೋಡು ಅಂತ ನಾನು. ಈ ಸೊಪ್ಪು ಸೌದೆ ಎಲ್ಲ ಬೇಕಾಗಿಲ್ಲ ನನಗೆ, ಪಾನಿಪುರಿನೇ ಬೇಕು ಅಂತ ನಂದು ಆ ಕಡೆ ಫ್ರೆಂಡ್ಸ್ ಗಮನ ಎಲ್ಲ. ತೆಗಿರಿ ಬಾಗ್ಲು ಟಾಮ್ಲು. ನನಗೆ ಹೊಟ್ಟೆ ಹಸಿತಲ್ಲ ಫ್ರೆಂಡ್ಸ್. ಶಿವ ಸಂಬಳ ಬರೋರ್ಗು ಏನು ಕೇಳಬೇಡ, ದುಡ್ಡಿಲ್ಲ ಅಂತು, ಇವತ್ತೇ ಲಾಸ್ಟ್ ಅಂತು. ಅದಕ್ಕೆ ಪಾನಿಪುರಿ ತರಿಸ್ಬಿಟ್ಟೆ. ಹೊಟ್ಟೆ ತುಂಬ ನಮ್ಮ ಫ್ರೆಂಡ್ ಮನೇಲಿ ತಿಂದಿರೋ ತಿಂಡಿಗಳೇ ಅವೆ, ಏನು ಮಾಡಲಿ ನಾನೀಗ. ಹೊಟ್ಟೆ ಬೇಡ ಅಂತದೆ, ಕಣ್ಣು ಬೇಕು ಅಂತದೆ. ಬಟಾಣಿ, ಚೌ, ಟೊಮೊಟೊ, ಈರುಳ್ಳಿ, ಸೌತೆಕಾಯಿ, ಶೇಮಿಯಾ ಎಷ್ಟೊಂದು ಹಾಕೈತಪ್ಪ ಅವಣ್ಣ. ಲಾಟ್ರಿ 100 ಕಾಲ ಚೆನ್ನಾಗಿರ್ಲಿ ಅವಣ್ಣ, 100 ಕಾಲ ಹಿಂಗೆ ಪಾನಿಪುರಿ ಅಂಗಡಿ ಇಟ್ಟಿರ್ಲಿ.
ನಮ್ಮನೆ ಪಕ್ಕದಲ್ಲೇನೆ. ಅಪ್ಪಿ ನೀನೊಂದು ಸ್ಪೂನ್ ತಿನ್ನು. ಹೊಸ ತಂದಾಗ ಅಷ್ಟೇ ಫ್ರೆಂಡ್ಸ್, ಇವಾಗ ಕೊಟ್ಬಿಟ್ಟೆ. ಅವತ್ತು ಲೈವ್ ಮಾಡ್ತಿದ್ದೆ ನಾನು, ಅದಕ್ಕೆ. ಇದು ಬೇಡ. ತಿನ್ನೋಣ ಒಂದು ಸ್ಪೂನು. ಸರ್ ಆಯ್ತಾ? ಉಪ್ಪು ಅನಿಸ್ತಾ ಇಲ್ಲ? ಪೂರಿಲಿನ ಉಪ್ಪು. ಉಪ್ಪು. ಓ ಮೈ ಗಾಡ್, ಹೋದ್ ಸಲನೂ ಪಾನಿಪುರಿ ತಿಂದಿಲ್ಲ, ಈ ಸಲನೂ ಅದ್ಗೆಡ್ಸ್ಬಿಟ್ಟೈತೆ ಅವಣ್ಣ. ಏನ್ ಮಾಡೋದು? ಉಪ್ಪು ಮಾಡ್ಬಿಟ್ಟವ್ರೆ ಫ್ರೆಂಡ್ಸ್. ಫೋನ್ ನಂಬರ್ ಇದ್ದೀರಾ, ಫೋನ್ ಮಾಡಿ ಹೇಳ್ತಿದ್ವಿ. ಉಪ್ಪು ಜಾಸ್ತಿ ಆಗೈತೆ, ನೀರ್ ಹಾಕಿ ಮಿಕ್ಸ್ ಮಾಡ್ರಿ, ಅವ್ರಿವ್ರು ತಿಂತಾರ ಪಾಪ ಅಂತ. ತಿನ್ನಕ್ಕೆ ಆಗಲ್ಲ ಫ್ರೆಂಡ್ಸ್, ಜಾಸ್ತಿ ಉಪ್ಪು ಹಾಕ್ಬಿಟ್ಟೈತೆ. ಈಗ ನಮ್ ಕೊಳೆ ಬುದ್ಧಿ ತೋರ್ಸ್ಕೊಂಡ್ ತಿನ್ಬೇಕು ಅಷ್ಟೇನೆ ಮಾಡಕ್ಕಾಗಲ್ಲ. No! God, please, no! No! ಏನೇನು ಇಷ್ಟಪಡ್ತೀನೋ ಅದೆಲ್ಲ ಫ್ಯೂಚರಲ್ಲಿ ಹಾಳಾಗಿ ಹೋಗ್ತಿದೆ ಫ್ರೆಂಡ್ಸ್. ಪಾನಿಪುರಿ ಬಣ್ಣ ಮಾಡು ಚೆನ್ನಾಗಿತ್ತು ಅಂದ್ಕೊಂಡೆ, ದಿನ ಹಂಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇನ್ಮೇಲೆ ನಾನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್, ತಿನ್ನಬೇಕು ಅನಿಸ್ದಾಗೆಲ್ಲ. ನಿದ್ದೆ ಬರ್ತೈತೆ. ಓಕೆ ಫ್ರೆಂಡ್ಸ್, ಈಗ ವಿಶ್ ಮಾಡುವ. ತುಂಬ ಸುಸ್ತಾಗ್ಬಿಟ್ಟಿದೆ, ನಿದ್ದೆ ಮಾಡುವ. ಅಶ್ವಿನಿ ಅವ್ರದ್ದು 10ನೇ ತಾರೀಕು ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೆ. ಯದ್ವಿತಾ ಲೋಹಿತ್ ವಿಶ್ವ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೆ. ಅಂಜಲಿ ಅವ್ರದ್ದು 11ನೇ ತಾರೀಕು ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೆ. ನಾಗೇಶ್ ಅಣ್ಣ 12ಕ್ಕೆ ವಿಶ್ವ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೆ. ನಾಗು ಸಿಸ್ಟರ್ ಪ್ರವೀಣ್ ಅಣ್ಣ 10ನೇ ತಾರೀಕು ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಜಾನು ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದಿರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.